3 ದಿನ ಆದ್ಮೇಲೆ ಲಕ್ಕಿ ಅವ್ರು ಸಿಗ್ತಿದ್ದಾರೆ. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಟೈಮ್ ಸಿಗಲ್ಲ ನನ್ಗೆ. ಅದಕ್ಕೆ ಅವ್ರು ಸಿಕ್ಕದ್ಮೇಲೆ ಎಲ್ಲಾದ್ರೂ ಸುತ್ತಾಡ್ಕೊಂಡು ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಓಕೆ, ತೋರ್ಸೋಣ ಬಿಡಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ದತ್ತಣ್ಣ? ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ, ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ನಂದಿ ಬೆಟ್ಟ ಕರ್ಕೊಂಡು ಹೋಗ್ಲಾ? ನಂದಿ ಬೆಟ್ಟ ಬೇಡ, ಅದು ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ಸನ್ರೈಸ್ ನೋಡಕ್ಕೆ. ಇವಾಗ ಚೆನ್ನಾಗಿರಲ್ಲ. ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ನೀವೇ ಪ್ಲಾನ್ ಮಾಡಿ ಹೇಳಿ, ಕರ್ಕೊಂಡು ಹೋಗ್ತೀನಿ ನಾನು. ಒಂದ್ ಕೆಲ್ಸ ಮಾಡೋಣ, ಹೇಗಿದ್ರು ಲಕ್ಕಿ ಅವ್ರು ನಮ್ ಜೊತೆ ಸೇರ್ಕೋತಾರ. ಈಗ ಅವ್ರು ಬಂದ್ಮೇಲೆ ಪ್ಲಾನ್ ಮಾಡೋಣ. ದತ್ತಣ್ಣ, ಲಕ್ಕಿ ಅವ್ರಿಗೆ ನಾನ್ ನಿಮ್ ಜೊತೆಗಿದ್ದೀನಿ ಅಂತ ಗೊತ್ತಿಲ್ಲ. ಅವ್ರಿಗೊಂದ್ ಫೋನ್ ಮಾಡಿ ಚಮಕ್ ಕೊಡ್ತೀನಿ ರೀ. ಬೇಡಪ್ಪ, ಬೇಡ ಬೇಡ ಬೇಡ. ಯಾಕೆ? ಆಮೇಲೆ ತಲೆ ಹೋಗ್ಬಿಡುತ್ತೆ. ಆಮೇಲೆ ತಲೆ ಹೋಗುತ್ತಾ? ಅಂದ್ರೆ ಅಂದ್ರೆ ತಲೆ ಕೆಡುತ್ತೆ ಅಂತ ಹೇಳ್ದೆ ಅವನ್ಗೆ. ಟಂಗ್ ಟ್ವಿಸ್ಟರ್ ಅದೇನೇನೋ ಟಂಗ್ ಟ್ವಿಸ್ಟ್ ಆಗ್ಬಿಡ್ತು. ದತ್ತಣ್ಣ, ಪಿಂಕಿ ಜೊತೆ ಜಗಳ ಗಿಗ್ಳ ಮಾಡ್ಕೊಂಬಂದ್ರ? ಅಯ್ಯೋ, ಪಿಂಕಿ ಹತ್ರ ಜಗಳ ಮಾಡ್ಕೊಳಕ್ಕಾಗತ್ತಾ? ಇಲ್ಲಪ್ಪ. ಹಾಗಾದ್ರೆ ನೀವ್ ನಂಗೆ ಯಾಮಾರಿಸ್ತಿದ್ದೀರಾ ಅನ್ನಿಸ್ತಿದೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ. ಮತ್ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ ನೀವು? ನಂಗೆ ಟೆನ್ಷನ್ ಇಲ್ಲ, ಏನೂ ಇಲ್ಲ. ನೀವ್ ಈ ತರ ಹೇಳಿ ಹೇಳಿ ನನಗೆ ಟೆನ್ಷನ್ ಕೊಡ್ತಿದ್ದೀರಾ. ಸುಳ್ಳು ಹೇಳ್ತಿದ್ದೀರಾ ನೀವು. ಏನಾದ್ರೂ ಬಿಟ್ ಬಂದಿದ್ದೀರಾ ಅನ್ನಿಸ್ತಿದ್ಯಾ? ಏನು ಬಿಟ್ಟು ಬಂದಿಲ್ಲ. ಮತ್ ಯಾಕೆ ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ? ಏನು ಗೊತ್ತಾಗ್ತಾ ಇಲ್ಲ? ಅವಾಗ್ಲಿಂದ ನಿಮ್ ಫೋನ್ ಬಡ್ಕೋತಾ ಇದೆ, ಪಕ್ಕದಲ್ಲೇ ಇದೆ, ಆದ್ರೂ ಗೊತ್ತಾಗ್ತಿಲ್ಲ ನಿಮ್ಗೆ. ನೋಡಿ, ಫೋನ್ ರಿಂಗ್ ಆಗ್ತಿರೋದು ನನಗೆ ಗೊತ್ತು. ಗಾಡಿ ಓಡಿಸ್ಬೇಕಾದ್ರೆ ಫೋನ್ ರಿಸೀವ್ ಮಾಡಬಾರ್ದಲ್ವಾ, ಅದಕ್ಕೆ ನಾನೇ ಸುಮ್ಮನೆ ಆದೆ. ಪರವಾಗಿಲ್ಲ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಾತಾಡಿ, ತೊಂದ್ರೆ ಇಲ್ಲ. ನೀವಿಲ್ಲೇ ಕೂತ್ರಿ, ನನ್ನ ಫೋನ್ ಮಾತಾಡ್ಕೊಂಡ್ ಬರ್ತೀನಿ ಲಕ್ಕಿ. ಅಯ್ಯೋ, ಹೊರಗೆ ಯಾಕೆ ಹೋಗ್ತೀರಾ? ಇಲ್ಲೇ ಕೂತ್ಕೊಂಡ್ ಮಾತಾಡಿ. ಅವನು ಇಲ್ಲೇ ಮುಂದೆ ಅಲ್ಲ, ಹಿಂದೆ ರೋಡ್ ಹತ್ರ ಬರ್ತೀನಿ ಅಂತ ಹೇಳಿದ. ನಾನು ಅಲ್ಲೋಗಿ ನೋಡ್ತೀನಿ. ಅದಕ್ಕೆ ನಾನು ಬರಲ್ಲ ನಿಮ್ ಜೊತೆ, ಅವ್ರಿಗೆ ಸರ್ಪ್ರೈಸ್ ಕೊಟ್ಟಂಗಾಗತ್ತೆ. ನೀವು ಅಲ್ಲಿಗೆ ಬಂದ್ರೆ ಸರ್ಪ್ರೈಸ್ ಕೊಟ್ಟಂಗ ಆಗಲ್ಲ. ನೀವಿಲ್ಲೇ ಕೂತಿರಿ, ನಾನು ಅವನ್ನ ಕರ್ಕೊಂಡ್ ಬಂದು ಡೋರ್ ತೆಗೆದು ತೋರಿಸ್ತೀನಿ, ಅವಾಗ ಸರ್ಪ್ರೈಸ್ ಆಗುತ್ತೆ. ಸರಿ ಆಯ್ತು, ಕೂತಿರಿ. ಬಂದೆ. ಒಂದ್ ನಿಮಿಷ ಬಂದೆ. ಎಲ್ಲೋ ಇದೆಯಾ? ಮನೆ ಮುಂದೆ ಇದೀನಿ ಅಂದೆ. ಮನೆ ಹತ್ರನೇ ಇದ್ದೆ, ಅದು ಇವಾಗಿಲ್ಲ, ಹೊರಟು ಬಂದೆ. ಏನ್ ಪ್ರಾಬ್ಲಮ್ ಆಯ್ತಪ್ಪ? ಏನೋ ಪ್ರಾಬ್ಲಮ್ ಆಯ್ತಪ್ಪ, ಬಂದೆ. ಇಲ್ಲೇ ಇದೆಯಾ ಅಥವಾ ಅಡ್ರೆಸ್ ತಪ್ಪಿ ಎಲ್ಲೋ ಹೋಗ್ಬಿಟ್ಯಾ? ಇಲ್ಲೋ ಲಕ್ಕಿ, ನಿನ್ನೂ ಕರ್ಕೊಂಡು ಹೋಗೋಣ ಅಂತಾನೆ ಸೊನಾಲಿ ಅವ್ರ ಮನೆ ಹತ್ರ ಬಂದಿದ್ದೆ. ಆದ್ರೆ ಆ ಮನೆಯಿಂದ ಆಚೆ ಗೀತಾ ಅವ್ರು ಬಂದ್ರು ಕಣೋ. ನೀನು ಸೊನಾಲಿ ಅವರು ಗೀತಾ ಅವರು ಒಂದೇ ಮನೇಲಿ ಇದ್ರಾ? ಸೊನಾಲಿ ಮನೇಲಿ ಗೀತಾ ಯಾಕೋ ಬರ್ತಾಳೆ? ಆ ಮನೇಲಿ ಸುಹಾಸ್ ಅಂತ ಯಾರೋ ಇದಾರೇನೋ? ಸುಹಾಸು ಸೊನಾಲಿ ಅವ್ರ ಬ್ರದರು. ಅವರು ಗೀತನ್ ಫ್ರೆಂಡ್ ಅಂತ ಕಣೋ. ಪಲ್ಯ ಸಾಂಬಾರು ಸೂಪರ್. ಅಲ್ಲ, ನೀವು ಇಷ್ಟ ಅಡಿಗೆ ಮಾಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ನಾನೆಲ್ಲ ಅಡಿಗೆ ಮಾಡಿದ್ದು. ಸುಹಾಸ್ ಸರ್ ಫ್ರೆಂಡ್ ಮನೆಗೆ ಬಂದಿದ್ದಾರೆ, ಅವರೇ ಅಡಿಗೆ ಮಾಡಿದ್ದು. ಹೌದು ಕಣೋ, ಮನೆ ಕೆಲಸದವ್ರು ಹೇಳ್ತಾ ಇದ್ರು ಸುಹಾಸ್ ಅವ್ರ ಫ್ರೆಂಡ್ ಬಂದಿದ್ರು, ಗೆಸ್ಟ್ ಆಗಿ ಇಲ್ಲೇ ಇದ್ರು ಅಂತ. ಗೀತ ಅಂತ ಗೊತ್ತೇ ಆಗ್ಲಿಲ್ಲ ನೋಡು. ಶಿಟ್, 2 days ಇಂದ ಒಂದೇ ಮನೇಲಿ ಇದ್ವಿ, ಆದ್ರೂ ಒಬ್ರನ್ನೊಬ್ರು ನೋಡೇ ಇಲ್ಲ ನೋಡು. ಅಕಸ್ಮಾತ್ ಗೀತನ ನೋಡಿದಿದ್ರೆ ಏನ್ ಕತೆ? ಗೀತಾ ಅವರು 2 days ಅದೇ ಮನೇಲಿ ಇದ್ರಂತೆ, ಇವತ್ತು ಹೊರಟಿದಾರ ಮನೆಯಿಂದ. ಇನ್ನು ಪಿಕ್ ಮಾಡಕ್ ಬಂದಾಗ ಗೀತಾ ಅವರೇ ನನ್ನ ನೋಡಿದ್ರು. ಜೊತೆ ನಾನು ನೀವೇನ್ ಇಲ್ಲಿ ಅಂತ ಕೇಳಿದ್ರು. ನಾನು ಅದು ಇದು ಏನೋ ಹೇಳಿ ಮ್ಯಾನೇಜ್ ಮಾಡಿದೆ. ಆಮೇಲೆ ಬಂದು ಕಾರ್ ಹತ್ತೇ ಬಿಟ್ರು, ಹೊರಟು ನಾವು ಅಲ್ಲಿಂದ. ಎಲ್ಲಿದ್ದಾರೆ ಗೀತಾ? ಇಲ್ಲೇ ಕಾರಲ್ಲಿ ಕೂತಿದ್ದಾರೆ. ನಾನು ಹೊರಗೆ ಬಂದು ಸ್ವಲ್ಪ ದೂರದಲ್ಲಿ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿ ಬಂದೆ? ಲಕ್ಕಿ ಬೆಂಗಳೂರಿಗೆ ಬರ್ತಾ ಇದ್ದಾನೆ, ಅವನ್ನ ಪಿಕ್ ಮಾಡಕ್ ಬಂದೆ ಅಂತ ಹೇಳ್ದೆ. ಒಂದು ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ವ? ನಾನು ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ನಾನು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಕಣ. ನಿನ್ ಪ್ಲಾನ್ ಚೇಂಜ್ ಆಗಿದೆ, ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಿದ್ಯಾ ಅಂತ ನಾನು ಹೇಳಿದ್ದೀನಿ.
ಇಲ್ಲೇ ಪಕ್ಕದ ರೋಡಿಗೆ ಬರ್ತಾನೆ ಅಂತ ಹೇಳಿದ್ದೀನಿ. ನಾನು ನಿಂಗೆ ಲೊಕೇಶನ್ ಕಳಿಸ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಸರಿ, ಓಕೆ. ಸರಿ ಬಾ. ಸುಹಾಸ್ಗೆ ಫೋನ್ ಮಾಡಬೇಕಿತ್ತು, ಮರ್ತೇ ಬಿಟ್ಟೆ. ಈಗಲೇ ಮಾಡ್ತೀನಿ. ಸಾರಿ ಗೀತಾ, ನನ್ನ ಕಾರ್ ರೆಡಿನೇ ಆಗ್ಲಿಲ್ಲ. ಪರವಾಗಿಲ್ಲ, ನಾನು ಹೊರಟಾಯ್ತು. ನೀವು ನನಗೋಸ್ಕರ ಕಾಯೋದ್ ಬಿಟ್ಟು ಹೊರಟಿದ್ದೀರಾ? ಬಿಡಿ ಬಿಡಿ. 2 ದಿನ ನಿಮ್ ಮನೇಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ರಿ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನನ್ನ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಗೀತಾ? ನಾನು ಹೇಳಿದ ಆಲ್ಬಮ್ ನಲ್ಲಿ ಆಕ್ಟ್ ಮಾಡ್ತೀರಾ ಅನ್ನೋದಕ್ಕೆ ನೀವು ಹೋಗೋದ್ರೊಳಗಡೆ ಹೇಳ್ತೀನಿ ಅಂತ ಹೇಳಿದ್ರಿ. ಸೊ ಹೇಳ್ದೆ ಹಾಗೆ ಹೋಗ್ತಾ ಇದ್ದೀರಾ? ಹೇಳ್ತೀನಿ. ನಾನೀಗ ಕನ್ಸೀವ್ ಆಗಿದ್ದೀನಿ. ನೀವು ಮದ್ವೆ ಆಗಿದ್ದೀರಾ ಅಂತ ನಾನು ಗಮನಿಸ್ಲೇ ಇಲ್ಲ. ಗೊತ್ತಿಲ್ವಾ ನಿಮ್ಗೆ? ಯಾಕೇನು ಮಾತಾಡ್ತಿಲ್ಲ? ಏನಿಲ್ಲ. ಸಾರಿ, ನಾವಿಬ್ರು ಅದ್ರ ಬಗ್ಗೆ ಮಾತಾಡೇ ಇರ್ಲಿಲ್ಲ. ನನಗೂ ಹೊಳಿಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಸರಿ, ಬಾಯ್. ಓಕೆ, ಬಾಯ್. ವಿಷಯ ಏನಾದ್ರೂ ಗೊತ್ತಾಯ್ತಾ? ಅವ್ರಿಗೆ ಫಾರ್ಮ್ ಹೌಸ್ ಇದೆಯಾ? ಮೇಡಮ್, ಅವ್ರು ನಮ್ ತಲೆಗೆ ಹುಳ ಬಿಟ್ಟು ಸರಿಯಾಗಿ ಪ್ಲಾನೇ ಮಾಡಿದ್ದಾರೆ. ಪ್ಲಾನ್ ಮಾಡಿದಾರಾ? ಏನು? ಮೇಡಮ್, ಅವರು ಮಾಲ್ಡೀವ್ಸ್ ಹೋಗಿದ್ದೀನಿ ಅಂತ ಹೇಳಿರೋದೇ ಕತ್ತೆ. ಅವ್ರು ಎಲ್ಲೂ ಹೋಗಿಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರು ಬಿಟ್ಟೆ ಹೋಗಿಲ್ಲ, ಇಲ್ಲೇ ಇದಾರೆ. ಬೆಂಗಳೂರಲ್ಲೇ ಇದ್ದಾರಾ? ಹಾಗಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ. ಎಲ್ಲಿದ್ದಾರೆ? ಲಕ್ಕಿನ ಅವ್ರ ಜೊತೆನೇ ಇದ್ದಾರಾ? ಮೇಡಮ್, ನೀವೊಂದ್ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಿದ್ರೆ ಆ ಲಕ್ಕಿ ಈಸಿಯಾಗಿ ಸಿಕ್ಕಾಕೊಂತಿದ್ದ. ಏನು, ನನ್ ಬುದ್ಧಿ ಮೇಲೆನೆ ಅನುಮಾನನಾ? ಆಗಲ್ಲ ಮೇಡಮ್, ನೀವೊಂದ್ ಮಾತು ಹೇಳಿದ್ರಿ, ನನ್ ತಲೆಗೆ ಅವಾಗ ಫ್ಲಾಶ್ ಆಯ್ತು. ಏನ್ ಮಾತು? ನೀವು ಲಕ್ಕಿ ನಂಬರ್ ಟ್ರೈ ಮಾಡದೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. ಅವಾಗ ನಾನು ಅವ್ರ 3 ಜನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದೆ. ತಾಯಿ ಮಗಳು ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ನಂಬರ್ ಇಟ್ಕೊಂಡು ಯೂಸ್ ಮಾಡಬಹುದು. ಆದ್ರೆ ಲಕ್ಕಿ ಬೇರೆ ನಂಬರ್ ಯೂಸ್ ಮಾಡಕ್ ಚಾನ್ಸೇ ಇಲ್ಲ ಮೇಡಮ್. ಅಕಸ್ಮಾತ್ ಮಾಡಿದ್ರು ಮನೆಯವ್ರಿಗೆ ಯಾರಿಗಾದ್ರೂ ನಂಬರ್ ಕೊಡ್ಲೇಬೇಕು. ಸ್ವಿಚ್ ಆಫ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಒಂದ್ಸತಿ ಲಕ್ಕಿನ ಕಿಡ್ನಾಪ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿದಾಗ ಮನೆಯವರೆಲ್ಲ ಎಷ್ಟು ಟೆನ್ಷನ್ ಆಗಿದ್ರು ಅಂತ ನನಗೆ ಗೊತ್ತು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕಾಲ್ ಸೆಂಟರ್ ಕೆಲಸ ಮಾಡೋ ನನ್ನ ಫ್ರೆಂಡಿಗೆ ಲಕ್ಕಿ ನಂಬರ್ ಕೊಟ್ಟಿದ್ದೆ. ಅವ್ನು ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಟ್ರೇಸ್ ಮಾಡಕ್ಕೆ. ಅದನ್ನ ಅವನ ಕರೆಕ್ಟ್ ಆಗಿ ಮಾಡಿದಾನೆ ಮೇಡಮ್. ಲಕ್ಕಿ ಮೊಬೈಲ್ ಎಲ್ಲಿದೆ ಇವಾಗ? ಅದ್ ಯಾವಾಗ್ಲೂ ಆನ್ ಆಗಿದೆ ಮೇಡಮ್. ಅದು ಸೊನಾಲಿ ಮನೆ ಇರೋ ಲೊಕೇಶನ್ ತೋರಿಸ್ತಾ ಇದೆ. ಹೌದಾ? ಹೌದು ಮೇಡಮ್. ಅವಾಗ ನನ್ ಡೌಟ್ ಬಂದು ನನ್ನ ಫ್ರೆಂಡ್ಗೆ ಸೊನಾಲಿ ನಂಬರ್ ಕೊಟ್ಟು ಚೆಕ್ ಮಾಡಿದೆ. ಅವಾಗೂ ಅದೇ ಏರಿಯಾ ತೋರಿಸ್ತಾ ಇದೆ. ಹಾಗಿದ್ರೆ ಸೊನಾಲಿ ಎಲ್ಲೂ ಹೋಗಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಯಲ್ಲೇ ಇದ್ದಾಳೆ. ಅವಳ ಜೊತೆ ಲಕ್ಕಿನೂ ಅವ್ರ ಮನೆಯಲ್ಲೇ ಇದ್ದಾನೆ. ಎಕ್ಸಾಕ್ಟ್ಲಿ ಮೇಡಮ್. ಹಾಗಿದ್ರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಹರಿಮೂನ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ ಮೇಡಮ್, ಬಟ್ ಇಬ್ರು ಮೊಬೈಲು ಆನ್ ಅಲ್ಲೇ ಇದೆ ಮೇಡಮ್. ನನಗೇನೋ ಅವ್ರಿಬ್ರು ಒಂದೇ ಮನೇಲಿ ಇರ್ಬೋದು ಅಂತ ಅನ್ಸ್ತಾ ಇದೆ. ಎಂತ ಗುಡ್ ನ್ಯೂಸ್ ಕೊಟ್ಟೆ ಮಹೇಶ್. ಮೇಡಮ್, ಇದು ಮೀಡಿಯಾಗೆ ಹೇಳಿದ್ರೆ ಹೆಂಗಿದ್ರು ಇಬ್ರು ಒಟ್ಟಿಗೆ ಇದ್ದಾರೆ. ಸರಿಯಾಗಿ ಸಿಕ್ಕಾಕೊಂತಾರೆ. ನೀನ್ ಹೇಳ್ತಾ ಇರೋದು ನ್ಯೂಸ್. ಆದ್ರೆ ಇದೇ ನ್ಯೂಸ್ ಇಟ್ಕೊಂಡು ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡೋದಿಕ್ಕೆ ಪ್ಲಾನ್ ಮಾಡ್ತೀನಿ. ನೋಡ್ತಾ ಇರು. ಈ ಸಲ ಫಿಕ್ಸ್ ಮಹೇಶ. ಆ ಲಕ್ಕಿ ರೋಡಿಗೆ ಬರ್ತಾನೆ.
ದತ್ತಣ್ಣ ಬೆಂಗಳೂರು ತೋರಿಸ್ತೀನಿ ಅಂದ್ರಿ. ಲಕ್ಕಿ ನಾವ್ 3 ಜನ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರು ಗೀತಾ ಅವರು. ಬೆಂಗಳೂರು ಇಲ್ಲ ಸುತ್ತಮುತ್ತ ಏನಾದ್ರು ನೋಡಕ್ ಹೋಗೋಣ ಅಂದ್ರು. ಎಲ್ಲೆಲ್ಲಿ ಹೋಗ್ಬೇಕು? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ. ದತ್ತಣ್ಣ ನೀವು ಪ್ಲೇಸ್ ಸಜೆಸ್ಟ್ ಮಾಡಿ. ಗೀತಾ ಅವ್ರೆ, ನಾನ್ ಬಂದ್ ಕಾರ್ ನಿಲ್ಸಿದ್ನಲ್ಲ ಅದೇನಾ ಸುಹಾಸ್ ಮನೆ? ಹಾ ಹೌದು, ಅಲ್ಲೇ ಮನೆ ಎದುರಿಗೆ ನಿಂತಿದ್ನಲ್ಲ ಅದೇ ಮನೆ. ಆ ಮನೇಲಿ ಯಾರ್ಯಾರು ಇದ್ದಾರೆ? ಅಲ್ಲ, ಸುಹಾಸು ಅವ್ರ ಅಮ್ಮ, ಅವ್ರ ಅಕ್ಕ ಮತ್ತೆ ಅವ್ರ ಗಂಡ ಇದ್ದಾರೆ. ಅವ್ರಿಬ್ರು ನಾನ್ ನೋಡಿಲ್ಲ. ನೀವು ಏನೋ ಯಾರ್ದೋ ಫ್ರೆಂಡ್ ಮಗು ನೋಡಕ್ ಹೋಗ್ತೀನಿ ಅಂತ ಹೇಳಿದ್ರಿ. ಅವ್ರ ಮನೆಗೆ ಯಾಕೆ ಹೋಗಿದ್ರಿ? ಅಲ್ಲೇ ಕುಳ್ಕೊಂಡ್ರಿ? ಅಯ್ಯೋ ಅದೊಂದ್ ದೊಡ್ಡ ಕತೆ. ನನ್ ಫ್ರೆಂಡ್ಗೆ ಡೆಲಿವರಿ ಆಗಿತ್ತು. ಮಗುನ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬೆಂಗಳೂರಿಗೆ ಬಂದಿದೆ. ನಿಮ್ಗೆ ಹೇಳಿದ್ನಲ್ಲ ಫೋನ್ ಮಾಡಿ. ಆಗ ಬರ್ತಾ ಒಂದ್ ಗಾಡಿ ಅಡ್ಡ ಬಂದು ನನ್ ಕಾಲಿಗೆ ಏಟಾಗಿ ಸ್ವಲ್ಪ ಉಳುಕ್ತು. ಆ ಹೊತ್ತಕ್ ಸರಿಯಾಗಿ ಸುಹಾಸ್ ಅವ್ರು ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟರ್ಗೆ ತೋರ್ಸಿದ್ರು. ಏನು ಆಕ್ಸಿಡೆಂಟಾ? ದತ್ತಣ್ಣ ಕಾರ್ ಸೈಡ್ಗೆ ಹಾಕು. ಯಾಕೆ? ಕಾರ್ ನೋಡೋಣ. ಕಾರ್ ಸೈಡ್ಗೆ ಹಾಕೋ. ಎಲ್ಲ ಸರಿ ಹೋಯ್ತು, ಏನೂ ಆಗಿಲ್ಲ ಇವಾಗ. ಎಲ್ಲಿ ತೋರ್ಸು. ಒಂಚೂರು ಉಳುಕಿತ್ತಷ್ಟೇ, ಪೇನ್ ಇತ್ತು. ಇವಾಗ ಏನ್ ಪೇನ್ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಹೌದು ಗೀತಾ ಅವ್ರೆ, ಒಳಗಡೆ ಬೋನ್ ಏನಾದ್ರು ನೋವಾಗಿರುತ್ತೆ, ಹಾಸ್ಪಿಟಲ್ ತೋರ್ಸೋಣ. ಡಾಕ್ಟ್ರು ಮಾತ್ರೆ ಕೊಟ್ಟು ರೆಸ್ಟ್ ಮಾಡಿ ಅಂತ ಹೇಳಿದ್ರು. ರೆಸ್ಟು ಆಗಿದೆ, ನೋವು ಸರಿ ಹೋಗಿದೆ. ಈಗ ನಂಗೆ ಏನು ಸಮಸ್ಯೆ ಇಲ್ಲ, ನಡೆಯೋದಕ್ಕೂ ಆಗ್ತಿದೆ. ನಾನ್ ಮನೆಗೆ ಫೋನ್ ಮಾಡಿದಾಗ ಅಮ್ಮ ಈ ವಿಷಯ ಹೇಳಲೇ ಇಲ್ಲ. ಫ್ರೆಂಡ್ ಡೆಲಿವರಿ ಆಗಿದೆ, ನೋಡಕ್ ಹೋಗಿದ್ದಾಳೆ ಅಂತ ಹೇಳಿದ್ರು. ಅಲ್ಲಿ ನೋಡ್ಕೊಳದಕ್ಕೆ ಯಾರು ಇಲ್ಲ, 2 ದಿನ ಇದ್ ಬರ್ತೀನಿ ಅಂತ ಹೇಳಿದೆ ಅಂತ ಹೇಳಿದ್ರು. ಅಲ್ಲ, ನಿನಗ್ ಫೋನ್ ಮಾಡಿದಾಗ ನೀನು ಹೇಳಿಲ್ವಲ್ಲ ಒಂದ್ ಮಾತು? ನಾನೇ ಹೇಳಿದ್ದು ಈ ವಿಷಯ ಲಕ್ಕಿ ಅವ್ರಿಗೆ ಹೇಳೋದ್ ಬೇಡ ಅಂತ. ಯಾಕೆ ಹೇಳಿದ್ರೆ ಏನಾಗ್ತಿತ್ತು? ನಿಮ್ಗಿರೋ ಟೆನ್ಷನ್ ಸಾಲ್ದು ಅಂತ ಅದ್ರ ಜೊತೆ ಇನ್ನೊಂದ್ ಸೇರ್ಕೋತಿತ್ತು. ಕಬಡ್ಡಿ ಪ್ರಾಕ್ಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿತ್ತ ನಿಮ್ಗೆ ವಿಷಯ ಗೊತ್ತಾಗಿದ್ದಿದ್ರೆ? ಅದ್ ಮ್ಯಾಟ್ರೇ ಅಲ್ಲ ಗೀತಾ, ಇರೋ ವಿಷಯ ಹಾಗೆ ಹೇಳ್ಬೇಕಲ್ವಾ? ನೋಡು, ಇನ್ನೊಂದ್ಸಲ ಚೆಕಪ್ ಮಾಡ್ಸೋಣ. ಪೇನ್ ಆಗಿರೋ ಜಾಯಿಂಟ್ಗೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ನಮ್ ಪ್ಲೇಯರ್ ಒಬ್ರಿಗೆ ಎಲ್ಬೋ ಪೇನ್ ಬಂತು, ಚೆಕಪ್ ಮಾಡ್ಸಿಲ್ಲ, ಏನೂ ಇಲ್ಲ, ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ಗೊತ್ತಾಯ್ತು ಬೋನ್ ಡಿಸ್ಲೋಕೇಟ್ ಆಗಿದೆ ಅಂತ. ಎಕ್ಸ್ರೇ ಎಲ್ಲ ಮಾಡ್ಸಿದೀನಿ, ಡಾಕ್ಟ್ರೇ ಓಕೆ ಅಂದಿದ್ದಾರೆ. ಇವಾಗ ನೋವಿಲ್ಲ ಅಂದ್ರೂ ಒಳಗಡೆ ಎಫೆಕ್ಟ್ ಹಾಗೆ ಇರುತ್ತೆ. ಓಡಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬೆಂಗಳೂರು ಸುತ್ತಿದ್ರೆ ಆಯ್ತು. ಹೌದೌದು, ಮೊದ್ಲೇ ಕಾಲಿಗೆ ಏಟಾಗಿದೆ. ಇಂಥ ಟೈಮಲ್ಲಿ ಸುತ್ತೋದೆಲ್ಲ ಬೇಡ, ಮನೆಗೆ ಹೋಗೋಣ, ರೆಸ್ಟ್ ಮಾಡಿ. ಆಯ್ತು ಬಿಡಿ, ಹೋಗೋಣ ಮನೆಗೆ. ಇನ್ನೇನ್ ಮಾಡೋದು? ಆದ್ರೂ ವಿಷಯ ಮುಚ್ಚಿಡಬಾರ್ದಿತ್ತು, ಹೇಳ್ಬೇಕಿತ್ತು. ಗೊತ್ತಾಗಿದ್ರೆ ಏನಪ್ಪ ಮಾಡ್ತಿದ್ದೆ? ಚಿಕ್ಕದಾಗಿ ಏಟಾಗಿದೆ, ಸರಿ ಹೋಗುತ್ತೆ ಬಿಡು, ದೊಡ್ಡದೇನೂ ಆಗಿಲ್ವಲ್ಲ. ಗೀತಾ, ನನ್ ಡ್ರೆಸ್ ರೆಡಿ ಮಾಡು. ಏನ್ರೋ ಒಟ್ಟಿಗೆ ಬಂದ್ಬಿಟ್ಟಿದೀರಾ? ಇದೇನ್ ಆಶ್ಚರ್ಯ, ನೀವು ಲಕ್ಕಿ ಅವ್ರನ್ನ ತಾನೇ ಕರ್ಕೊಂಡ್ ಬರಕ್ ಹೋಗಿದ್ದು. ಗೀತಾ ಅವ್ರ ಹೇಗ್ ಸಿಕ್ಕಿದ್ರು? ನಿನ್ಗೆ ಯಾಕದೆಲ್ಲ? ಯಾಕಷ್ಟು ತಲೆ ಕೆಡಿಸ್ಕೊತಿದ್ಯೋ? ತಲೆ ಕೆಡಿಸ್ಕೋತಾ ಇಲ್ಲ, ಕುತೂಹಲ ಅಷ್ಟೇ. ಸರಿ, ಎಲ್ರಿಗೂ ಹೇಳಕ್ಕಾಗಲ್ಲ, ಒಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ ಲಕ್ಕಿ ಕರ್ಕೊಬರಕ್ಕೆ ಅಂತ ಹೋಗಿದ್ದೆ. ಗೀತಾ ಅವ್ರು ಸಿಕ್ಕಿದ್ರು, ಕರ್ಕೊಂಡ್ ಬಂದೆ. ಅಷ್ಟು ದೊಡ್ಡ ಬೆಂಗಳೂರಲ್ಲಿ ಇಬ್ರು ಒಟ್ಟಿಗೆ ಸಿಕ್ಕಿದ್ರಾ? ಸಿಕ್ಕಿದ್ರು. ಓ, ಹೇಗೋ ಬಂದಿರ್ತಾರೆ, ಒಟ್ಟಿಗೆ ಗಾಡಿ ಬಂದಿರ್ತಾರೆ ಬಿಡ. ಗೀತಾ ಯಾವ ಏರಿಯಾದಲ್ಲಿ ಸಿಕ್ಕಿದ್ಲು? ಮೊದ್ಲು ಗೀತಾ ಸಿಕ್ಕಿದೆ, ಅಲ್ಲ ಲಕ್ಕಿ ಅವ್ರು ಸಿಕ್ಕಿದ? ಯಾವ್ದೋ ಏರಿಯಾದಲ್ಲಿ ಯಾರೋ ಸಿಕ್ಕಿದ್ರು, ಮನೆ ಕರ್ಕೊಂಡ್ ಬಂದಿರ್ತಾನೆ, ಸಾಕು ಬಿಡು. ಅಕ್ಕಿ, ಪ್ರಾಕ್ಟೀಸ್ ಹೇಗ್ ನಡೀತಾ ಇದೆ? ಸೂಪರ್ ಆಗಿ ನಡೀತಾ ಇದೆ. ನೀನು ನಾಳೆ ಬರೋನಿದ್ದೆ ಅಲ್ವಾ? ಅಮ್ಮ, ಅದು ಫೈನಲ್ ಮ್ಯಾಚ್ ಯಾವಾಗಂತ ಅನೌನ್ಸ್ ಮಾಡ್ತಾರೆ. ಅದಕ್ಕೂ ಮೊದಲು ಮೀಟಿಂಗ್ ಇರುತ್ತೆ, ಅದಾದ್ಮೇಲೆ ಪ್ರಾಕ್ಟೀಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಬಂದೆ. ಪ್ರಾಕ್ಟೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ ಇವಾಗ? ಅದು ಫೈನಲ್ ಮ್ಯಾಚ್ ಅಲ್ವಾ, ಅದಕ್ಕೆ ಹೇಳ್ದೆ. ಹೋಗೋ, ಫ್ರೆಶ್ ಅಪ್ ಹೋಗೋ. ಗೊತ್ತಣ್ಣ, ಸೋನಾಲಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಬಿಟ್ಟೆ ಕಣ. ನನಗೆ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟೆ. ಲಕ್ಕಿ, ಎಂತ ಕೆಲಸ ಮಾಡ್ಬಿಟ್ಟ ನೀನು? ಅಟ್ಲೀಸ್ಟ್ ಅವ್ರು ಏನ್ ರಿಪ್ಲೈ ಮಾಡ್ತಾರೆ ಅಂತ ಕಾಯ್ಬೇಕಿತ್ತು ತಾನೆ. ಅಲ್ಲ, ಈ ವಿಷಯ ಗೊತ್ತಾಗಿ ಸೊನಾಲಿ ಅವ್ರ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅವ್ರ ಅಮ್ಮ ನಿನ್ ಸುಮ್ಮನೆ ಬಿಡ್ತಾರೇನೋ?
ನನ್ನ ಮಗಳಿಗೆ ಮೋಸ ಮಾಡೋ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ ಪೊಲೀಸರು ಮನೆ ಹತ್ರ ಬರ್ತಾರೆ, ನೀನು ಅರೆಸ್ಟ್ ಮಾಡ್ತಾರೆ. ದೊಡ್ಡ ಸುದ್ದಿಯಾಗಿ ಹೋಗ್ತೀಯ ನೀನು. ನೀನು ಸುಮ್ಮನೆ ನಿಂತ್ಕೋಬೇಡ ಕಣಪ್ಪ. ಅಲ್ಲಿ ಏನಾಗಿತ್ತು ಅಂತ ಕೇಳು. ಅವ್ರೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಪೊಲೀಸರು ಎನ್ಕ್ವೈರಿಗೆ ಬರ್ತಾರೆ. ಆಮೇಲೆ ಲಾಸ್ಟ್ ಕಾಲ್ ಯಾರಿಂದ ಬಂದಿತ್ತು, ಲಾಸ್ಟ್ ಮೆಸೇಜ್ ಯಾರಿಂದ ಬಂದಿತ್ತು ಚೆಕ್ ಮಾಡ್ತಾರೆ. ಅವಾಗ ನೀನೇ ಸಿಕ್ಕಾಕೊಳ್ಳೋದು. ಯಾಕೋ ಸುಮ್ಮನಿದ್ಯಾ? ವಿಷಯನ ಡೈರೆಕ್ಟ್ ಆಗಿ ಕನ್ವಿನ್ಸ್ ಮಾಡೋ ಅಂದ್ರೆ ನೀನ್ ಫೋನಲ್ಲಿ ಮಾತಾಡಿದ್ಯಲ್ಲೋ ಏನೋ. ಓಕೆ ಕೂಲ್ ಡೌನ್, ಟೆನ್ಷನ್ ತಗೋಬೇಡ. ವಿಷಯ ಇನ್ನೂ ಹೇಳಿಲ್ಲ. ಹೇಳಿಲ್ವಾ? ಟೆನ್ಷನ್ ಕೊಟ್ಬಿಟ್ಟಲ್ಲ ನನ್ಗೆ. ಈ ವಿಷಯನ ಸೊನಾಲಿಗೆ ಫೋನಲ್ಲಿ ಹೇಳಕ್ಕಾಗಲ್ಲ. ಡೈರೆಕ್ಟ್ ಆಗಿ ಹೇಳಿದೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ಹೇಳಿದೆ ಅಷ್ಟೇ. ನೋಡಿದ್ಯಾ, ವಿಷಯ ಕೇಳಿ ನೀನೇ ಎಷ್ಟೊಂದು ಟೆನ್ಷನ್ ತಗೊಂಡಿದ್ಯಾ. ನನ್ನ ಪರಿಸ್ಥಿತಿ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ನಂಗೆ. ನಿನಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ನನಗೆ ನಿನಗೇನು ತೊಂದರೆ ಆಯ್ತು ಅಂತ ರಾತ್ರಿ ಎಲ್ಲ ಕೆಟ್ಟ ಕನ್ಸ್ಗಳು. ನೀನ್ ಯಾಕೆ ಟೆನ್ಷನ್ ತಗೋತ್ಯಾ? ನನಗೆ ಸಮಾಧಾನ ಮಾಡು. ನನಗೊಂದೊಂದು ಕಾನ್ಫಿಡೆನ್ಸ್ ಇದೆಯೋ, ಗೀತಾ ಅವ್ರಿಗೆ ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಬೋದು. ಆದ್ರೆ ನೀನ್ ಸೊನಾಲಿ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋಬಾರ್ದಿತ್ತು. ನಾನು ಏನ್ ಮಾಡ್ಲಿದ್ದೆ ತನ? ಅಂತ ಕ್ರಿಟಿಕಲ್ ಸಿಚುವೇಶನ್ ಇತ್ತು. ಸ್ವಲ್ಪ ಯೋಚನೆ ಮಾಡು. ನಿಂದೆ ಆನಿವರ್ಸರಿ ಇತ್ತು, ಅವತ್ತೇ ನೀನ್ ಬೇರೆ ಮನೆಗೆ ಹೋಗ್ಬಿಟ್ಟು ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದ್ಯಾ. ಈ ವಿಷಯನೂ ಬರುತ್ತೆ. ನೀನು ತಪ್ಪಿತಸ್ಥ ಸ್ಥಾನ ನಿಲ್ಬೇಕಾಗುತ್ತೆ. ನೀನು ಟೆನ್ಷನ್ ಕೊಡ್ತಾ ಇದೀಯಾ? ಮುಂದೆ ಬರೋ ಟೆನ್ಷನ್ ಇವಾಗಲೇ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಕೆಲಸ ಮಾಡೋ ಲಕ್ಕಿ, ಸತ್ಯ ಯಾರಿಗಾರು ಒಬ್ರಿಗೆ ಗೊತ್ತಿದ್ರೆ ತುಂಬಾ ಒಳ್ಳೇದು. ನೀನು ಸೊನಾಲಿ ಪರಿಚಯ ಅಂತ ಹೇಗಿದ್ರು ಗೀತಾ ಅವ್ರಿಗೆ ಗೊತ್ತು ಅಲ್ವಾ? ಸೊನಾಲಿ ನನ್ನ ತುಂಬಾ ಹಚ್ಕೊಂಡಿದ್ದಾಳೆ. ಅವಳ ಜೊತೆ ಬೈ ಮಿಸ್ಟೇಕ್ ಆಗಿ ಎಂಗೇಜ್ಮೆಂಟ್ ಆಗೋಯ್ತು ಅಂತ ಹೇಳ್ಬಿಡ್ತೀನಿ. ಅಟ್ಲೀಸ್ಟ್ ಗೀತನ್ ಪ್ರೀತಿನಾದ್ರೂ ಉಳಿಯುತ್ತೆ. ಆ ಐಡಿಯಾ ಚೆನ್ನಾಗಿದೆ. ಅದೇ ಪ್ರಾಬ್ಲಮ್ ಏನು ಅಂದ್ರೆ ಮ್ಯಾಚ್ ಹತ್ರ ಬರ್ತಾ ಇದೆ. ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ಕಡೆ ಗೀತಾ ನೆಗೆಟಿವ್ ಆಗಿ ತಗೊಂಡು ಡಿಸ್ಟರ್ಬ್ ಆಗ್ಬಿಟ್ಟೆ ಕಷ್ಟ. ನೋಡು, ಇವಾಗ ಗೀತಾ ಅವ್ರ ಮೂಡ್ ಹೇಗಿರುತ್ತೋ ಗೊತ್ತಿಲ್ಲ. ಮ್ಯಾಚ್ ಮುಗಿಯೋವರೆಗೂ ನೀನು ಸುಮ್ಮನೆ ಇದ್ಬಿಡು. ಫೈನಲ್ ಮ್ಯಾಚ್ ಮುಗಿದ್ಮೇಲೆ ಎಲ್ರಿಗೂ ಸತ್ಯ ಹೇಳ್ತೀನಿ ಅಂತ ಹೇಳಿದೆಯಲ್ಲ, ಅವಾಗ ಹೇಳಿದ್ರಾಯ್ತು. ಅದೇ ದತ್ತನ, ಮ್ಯಾಚ್ ಒಂದು ಆಗ್ಬಿಟ್ಟೆ. ಗೀತಾ ಸೊನಾಲಿ ಇಬ್ರಿಗೂ ಸತ್ಯ ಹೇಳ್ಬಿಡ್ತೀನಿ. ಏನಾಗುತ್ತೋ ಆಗಿಲ್ಲ, ಫೇಸ್ ಮಾಡ್ತೀನಿ. ಅಪ್ಪ, ನೀನೀಗಿರ್ಬೇಕಿತ್ತು. ನೀನಿದ್ದಿದ್ರೆ ನಮ್ಗಿಷ್ಟೆಲ್ಲ ಕಷ್ಟನೇ ಬರ್ತಿರ್ಲಿಲ್ವೇನೋ. ಬಿಡು, ಈಗ ಅದೆಲ್ಲ ಮುಗ್ದು ಹೋಗಿರೋ ವಿಷಯ. ಆದ್ರೂ ನೀನ್ ಇವಾಗ ಬದುಕಿದ್ದಿದ್ರೆ ತುಂಬಾ ಸಂತೋಷ ಪಡ್ತಿದ್ದೆ ಅಪ್ಪ. ನಾನ್ ಲಕ್ಕಿ ಅವ್ರ ಜೊತೆಗೆ ಮದ್ವೆ ಆಗಿದ್ದು, ಇಂಥ ದೊಡ್ಡ ಮನೆಗೆ ಸೊಸೆಯಾಗಿ ಸೇರಿದ್ದು, ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋ ಅತ್ತೆ ಮಾವ ದತ್ತಣ್ಣ ಸಿಕ್ಕಿದ್ದು, ಇದನ್ನೆಲ್ಲ ನೋಡಿ ನೀನು ನನ್ನ ಮಗಳು ಎಷ್ಟು ಸಂತೋಷವಾಗಿದ್ದಾಳೆ ಅಂತಿದ್ದೆ. ಮಕ್ಕಳು ಸಂತೋಷ ಪಟ್ಟಾಗ ಅದನ್ನ ನೋಡಿ ಸಂತೋಷ ಪಡೋದು ತಂದೆ ತಾಯಿನೇ ಅಲ್ವಾ? ಪುಣ್ಯವಂತರಿಗೆ ಮಾತ್ರ ಒಳ್ಳೆ ಮಕ್ಳು ಹುಟ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಿನಗೆ ಅಮ್ಮಂಗೆ ಮಕ್ಕಳಾಗಿ ಹುಟ್ಟಿರೋ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದೀವೋ. ನೀನ್ ನಮ್ ಜೊತೆಗೆ ಇಲ್ದೇ ಇದ್ರು ನಿನ್ನ ಆಶೀರ್ವಾದ ಯಾವಾಗ್ಲೂ ನನ್ನನ್ನು ಕಾಪಾಡತ್ತಪ್ಪ, ನಂಗೆ ಗೊತ್ತು. ಈಗ ನೋಡು, ನಾನ್ ತಾಯಿ ಆಗ್ತಿದ್ದೀನಿ. ನನಗ್ ಮಕ್ಕಳೇ ಆಗಲ್ಲ ಅನ್ನೋ ಭಯದಲ್ಲಿದ್ದೆ. ಮಗುನ್ ದತ್ತು ತಗೋಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಆದ್ರೆ ಆ ದೇವ್ರ ನನಗ್ ತಾಯಿ ಆಗೋ ಭಾಗ್ಯ ಕೊಟ್ಬಿಟ್ಟ ಅಪ್ಪ. ಇವಾಗ್ಲೂ ಇದನ್ನ ನಂಬೋದಕ್ಕಾಗ್ತಿಲ್ಲ. ಒಂದು ಪುಟ್ಟ ಮಗು ನನ್ನ ಹೊಟ್ಟೆಲ್ ಬೆಳೀತಿದೆ ಅಂತ ಲಕ್ಕಿಯವ್ರಿಗೆ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೆ. ಮನೆಯವರೆಲ್ಲ ಎಷ್ಟು ಕೇರ್ ತಗೊಂಡು ನನ್ನ ನೋಡ್ಕೋತಾರೆ. ಇದನ್ನೆಲ್ಲ ನಾನು ಕಣ್ ತುಂಬ್ಕೋಬೇಕಪ್ಪ, ಅನ್ಭವಿಸ್ಬೇಕು ಈ ಸುಖನ. ಪಿಂಕಿಗೂ ಈ ಭಾಗ್ಯ ಸಿಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಪ್ಪ. ನಿನ್ನ ಆಶೀರ್ವಾದದಿಂದ ಸಾಧ್ಯ ಆಗ್ಲಿ. ನಮ್ ವೆಡ್ಡಿಂಗ್ ಆನಿವರ್ಸರಿ ದಿನ ಎಲ್ರ ಮುಂದೆ ಈ ವಿಷಯನ ಹೇಳ್ಬೇಕು ಅನ್ಕೊಂಡಿದ್ದೆ ಅಪ್ಪ, ಆದ್ರೆ ಆಗಿಲ್ಲ. ಈಗ ಮುಂದೆ ಬರೋ ಸಂಭ್ರಮದ ಗಳಿಗೆಗೋಸ್ಕರ ಕಾಯ್ತಿದ್ದೀನಿ. ಲಕ್ಕಿಯವ್ರ ಫೈನಲ್ಸ್ ಇನ್ನೇನು ಹತ್ರದಲ್ಲಿದೆ. ಅವ್ರು ಕಪ್ ಕಿತ್ಕೊಂಡು ಮನೆಗ್ ಬರ್ತಾರಲ್ಲ, ಆ ಖುಷಿಲಿರ್ತಾರೆ. ಈ ವಿಷಯನ ಹೇಳಿದ್ರೆ ಇನ್ನು ಜಾಸ್ತಿ ಖುಷಿ ಪಟ್ಬಿಡ್ತಾರೆ. ನನ್ಗೆ ಜೀವನ ಕೊಟ್ಟಿರೋ ಮನೆ ಅಪ್ಪ ಇದು. ಎಲ್ರೂ ಸುಖವಾಗಿ ಸಂತೋಷವಾಗಿರ್ಬೇಕು. ಗೀತನ್ ಮದ್ವೆ ಆಗಿ
ನನ್ ಜೀವನ ಚೆನ್ನಾಗಾಗಿದೆ, ನಂಗೆ ಯಾವ ರೀತಿಲೂ ಕೊರತೆ ಇಲ್ಲ ಅಂತ ಲಕ್ಕಿಯವ್ರು ಹೇಳ್ಬೇಕು. ಇವಳನ್ ಮನೆಗ್ ಸೊಸೆಯಾಗಿ ತಂದ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ನಮ್ಮ ಅತ್ತೆ ಮಾವ ಹೇಳ್ಬೇಕು.